ಇದು ಒಂದು ಗಿಡ್ ನಂದ್ಯಾಲ ಅಂತ ಜೋಳ. ಒಂದು ಕಾಳು ಹಾಕಿದ್ರೆ ಕನಿಷ್ಠ ಪಕ್ಷ 10 ತಿಂಡಿ ಬರ್ತೈತಿ, ತೆನಿ ಬರ್ತಿರಿ ಅದು. ಈ ಬೇವಿನ ಬೀಜ ಒಳಗೆ ಸಿಕ್ಕಾಪಟ್ಟಿ ಯೂರಿಯಾ ಐತಿ. ಆ ಯೂರಿಯಾ ನಮ್ಮ ಭೂಮಿಗೆ ಹಾಕೋದ್ರಿಂದ ಬೆಳೆಗಳು ಚೆನ್ನಾಗಿ ಅವೈಲೇಬಲ್ ಆಕತಿ. ಈ ಥರ ಮಾಡ್ಕೋಬೇಕನ್ನೋ ಹವ್ಯಾಸ ಐತಿ ನಮಗೆಲ್ಲ. ಭೂಮಿ ಇದ್ದು ನಮಗೆಲ್ಲ ಎಲ್ಲಕ್ಕೆ ಭಗವಂತ ಕೊಟ್ಟರು ನಾವು ಒಂದು ಹಸು ಕಟ್ಕೊಳಕ್ತಾ ಇರಲ್ಲ. ಇದು ನಮ್ಮೆಲ್ಲ ಗೋಧಿ ರೀ. ನೋಡಿರಿ 2005 ರೀ ಇದು ನಮ್ಮದು ಉದ್ರಿ. ಏನು ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ. ಡಾಕ್ಟರ್ ಶಂಕರ ಮೂರ್ತಿ ಕಡ್ಲಿ ರೀ. ನಾವು ಈ ಕಡ್ಲಿಗೆ 3 ಸ್ಪ್ರೇ 2 ಸ್ಪ್ರೇ ಇಲ್ಲೇ ಬರಂಗಿಲ್ಲ ಅಂತಾರೆ. ಬಟ್ ನಾವು ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ. ಇದೆ ನಮ್ದು ರೀ. ನಮ್ಮೆಲ್ಲ ಕ್ಷೇತ್ರೋತ್ಸವ ಮಾಡಿದ್ರಿ. ಇದ್ರೊಳಗೆ ರೀ 8 ಸಾಲಿಗೆ 10 ಸಾಲಿಗೆ ನೆವಣಿ ಅದು ಹಾಕೋದ್ರಿಂದ ನಮ್ಮ ಬರಗಾಲ ಬಿದ್ದರು ಈ ಥರ ನೆವಣಿ ಒಂದು ಆದಾಯ ಆಕತಿ, ಶೇಂಗಾನು ಆದಾಯ ಆಕತಿ. ನಮ್ಮ ಕೆ ವಿಜ್ಞಾನಿ ಡಾಕ್ಟರ್ ವಿನುತಾ ಮುಕ್ತಿಮಠ ಅಂತೇಳಿ, ಪ್ರಸನ್ನ ಕುಮಾರ್ ಅಂತೇಳಿ ಇವರು ಸಂಶೋಧನೆಗೆ ಬಂದಾಗ ಇದ್ರೊಳಗೆ ಈ ನೆವಣಿ ಒಳಗೆ ತೆನಿ ಒಳಗೆ ನಮ್ಗೆ ಉಪಕಾರಿ ಮಾಡಿ ಕೀಟಗಳು ಬರ್ತವೆ, ಅವನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಬರಗಾಲದಾಗ 2019 ಇಸ್ವಿ ಐತಿರದಾಗ ಬರಗಾಲದ ಬಿದ್ದಿತ್ತು 2019ರಾಗ. ಅವಾಗ ಎಲ್ಲರೂ ಬರಗಾಲ ಬಿದ್ದು ತೆನಿ ಕಟ್ಟಿದ್ದಿಲ್ಲ. ಬಟ್ ನಮ್ಮ ತೆನಿ ಕಟ್ಟಿದ್ದು ಯಾಕೆ ಕಟ್ಟಿದ್ದು ಅಂತಂದ್ರೆ ನಮ್ಮಲ್ಲಿ ಇದು ವಾಟರ್ ಹೋಲ್ಡಕ್ಕೆ ಆಗುವಂಥ ನೀರು ಸ್ವಲ್ಪ ತೇವಾಂಶ ಇದ್ದಾಗ ತೆನಿ ಚೆನ್ನಾಗಿ ಬಂದವ್ರಿ. ಆ ವರ್ಷ ನಮ್ಗೆ ಕಾಳು ಕಟ್ಟಿದ್ರಿ. ಬರಗಾಲ ರೀ, ಭಾಳ ಪೂರ ಬರಗಾಲದಾಗ. ಇದು ಒಂದು ಗಿಡ್ ನಂದ್ಯಾಲ ಅಂತ ಜೋಳ. ಒಂದು ಕಾಳು ಹಾಕಿದ್ರೆ ಕನಿಷ್ಠ ಪಕ್ಷ 10 ತಿಂಡಿ ಬರ್ತೈತಿ, ತೆನಿ ಬರ್ತಿರಿ ಅದು. ಈ ತೆನಿ ಬರೋದ್ರಿಂದ ನಾವು 3-4 ತೊಗೊಂಡಿವಿ ಅಂತಂದ್ರು ಇದು ಎಲ್ಲಿ ಮಟ್ಟ ಬರ್ತಿದೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಟ್ಟನೂ ಬರ್ತೀವಿ. ನಮ್ಮ ಹಸುಗಳಿಗೆ ಗ್ರೀನ್ ಮ್ಯಾನ್ಯೂರ್ ಅಂತಲ್ಲ, ಇದು ಚೆನ್ನಾಗಿ ಅದು ನಮ್ಗೆ ಗ್ರೀನ್ ಮ್ಯಾನ್ಯೂರ್ ಆಕತಿ. ನಾವು 1-2 ತಿನಿ ಕೈಕೊಂಡ್ರು ಇನ್ನೂ 3 ಹಸಿರುಗಳು ನಾವು ಮೇಯಿಸಿದ್ರೆ ಹಸುಗಳು ದಷ್ಟಪುಷ್ಟ ಹಾಕಬೇಕು. ಇದು ಒಂದು ಗಿಡ್ ನಂದ್ಯಾಲ. ಇದು ಗಿಡ್ ನಂದ್ಯಾಲ ಎದ್ರಾಗ ಹಾಕ್ಬೇಕಂತಂದ್ರೆ ನಾವು ಮೆಣಸಿನ ಗಿಡ ಒಳಗೆ, ಕಡ್ಲಿ ಒಳಗೆ ಇದು ಎತ್ತರ ಬೆಳೆಯಂಗಿಲ್ಲ. ಎತ್ತರ ಬೆಳೆದ್ರೆ ನಾವು ಎಡಿ ಕುಂಟಿ ಹೊಡಿತಿರ್ತೇವಲ್ಲ, ದೊಡ್ಡ ಜೋಳ ಹಾಕಿದಾಗ ಅದು ಮುರಿತೈತಿ. ಬಟ್ ಇದು ಗಿಡ್ ಇರೋದ್ರಿಂದ ನಾವು ಎಡಿ ಕುಂಟಿ ಹೊಡೆದ್ರು ಏನು ಹಾನಿ ಆಗಂಗಿಲ್ಲ. ಇದು ದುಂಡು ತೆನಿ ಅಂತ ನೋಡ್ರಿ. ಒಂದು ತೆನಿ ರೀ, ಒಂದು ಕಾಳು ರೀ ಎಷ್ಟು ತೆನಿ ಬಿಟ್ಟೈತಿ. ಇದು ದುಂಡು ತೆನಿ ಅಂತೇಳಿ. ಇದನ್ನು ನೀವು ಸಂಗಟಿ ಅದು ಮಾಡ್ಕೊಂಡು, ಜೋಳ ಸಂಗಟಿ ಮಾಡ್ಕೊಂಡು ತಿಂದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ ನೋಡಿರಿ. ಒಂದು ಕಾಳು ತೊಗರಿ, ಜವಾರಿ ತೊಗರಿ ಇವು ಸದ್ಯಕ್ಕೆ ಬಂದ್ರೆ ನನ್ನ ಕಡೆ ಈ ವರ್ಷ ಭಾಳ ಚೆನ್ನಾಗಿ ತೊಗರಿಕದ್ರಿ. ನಾವು ಸಿಡಿಗಾಳು ಹಾಕೋದ್ರಿಂದ ಇದ್ರ ಬಡ್ಡಿ ನೋಡಿ ನಮ್ಗೆ ಹಿಡಿಯೋಕ್ಕಾಗೋಲ್ಲ. ಕನಿಷ್ಠ ಪಕ್ಷ ಒಂದು 3-4 kg ಕಾಳು ಕೊಡ್ತೀರಿ ಅದು ನಮ್ಮ ಜವಾರಿ ತೊಗರಿ ಇದೆ. ಅದೇ ರೀ. ಇದು ಕೆಂಪು ಜೋಳ ಅಂತಾರೆ. ಇದು ಗಿಡಿಗಂಪು ಅಂತೀವಿ ನಮ್ಮ ಭಾಷೆದೊಳಗೆ. ನಾವೆಲ್ಲ ಬಾರ್ಡ್ರಿಗೆಲ್ಲ ಹಾಕೋದ್ರಿಂದ ಇದು 3 ಕುಳೆ ಬರ್ತಿ. ಇವನ್ ತೆನಿ ಎಲ್ಲ ಕೊಯ್ದಿಟ್ಟು ನಾವು ಸಾಯಂಕಾಲ ಒಂದು ಈ ಎಣ್ಣೆ ಟಿನ್ ಕ್ಯಾನ್ ಒಳಗೆ ಇದನ್ನು ಫಿಲಪ್ ಮಾಡಿದಾಗ ನೀರು ಹಾಕಿ ಕುದಿಸಿ ಬೆಳಿಗ್ಗೆ ಹಸುಗಳಿಗೆ ಇಟ್ಟರೆ ಒಳ್ಳೆ ಪೌಷ್ಟಿಕ ಆಹಾರ. ಮತ್ತು ನಾವು ಹೊರಗಡೆ ಏನೂ ತರೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ದೇಹಕ್ಕೆ ತಿನ್ನೋದ್ರಿಂದ ಇದು ಕಫ ಕಡಿಮೆ ಆಕೈತಿ ತಿನ್ನೋದ್ರಿಂದ. ಇಷ್ಟು ಗುಣಮಟ್ಟದ ಬೆಳೆಗಳವು. ಇವು ನಾವು ತಿಳ್ಕೊಂಡು ಚೆನ್ನಾಗಿ ಬಾರ್ಡ್ರಿಗಾಗಲಿ 1 ಎಕರೆಯಲ್ಲಿ ಹಸುಗಳಿಗೆ ಬಿಟ್ಟಾಗ ನಮ್ಗೆ ಚೆನ್ನಾಗಿ ಆದಾಯ ಏನಾಕತಿ. ಮತ್ತು ಇವಕ್ಕೆಲ್ಲ ಕ್ರಾಪ್ ರೆಸಿಡ್ಯೂ ದಂದು ಹೊಟ್ಟೆಗೆ ಹಾಸಿ. ನಾನು ನಿಮ್ಗೆ ಆಗಲೇ ಹೇಳಿಲ್ಲ, ಹಸುವಿಂದ ಹಸುವ ಯಾಕೆ ಬೇಕು ಅಂತಂದ್ರೆ ನಮಗೆ ಯಾರಿಗೂ ಹೊಟ್ಟೆ ಸೊಪ್ಪಿ ಹಾಕಿದ್ರೆ ತಿಂದು ಡೈಜೆಷನ್ ಮಾಡ್ಕೊಂಡ ಶಕ್ತಿ ಇಲ್ಲ. ಆ ಹಸುವ ತಿಂದು ಅದನ್ನು ಹೊಟ್ಟೆ ಎಲ್ಲ ಸೊಪ್ಪಿ ತಿಂದು ಡೈಜೆಷನ್ ಮಾಡಿಕೊಂಡು ಹಾಲು ತಯಾರು ಮಾಡುತ್ತೆ. ಅದೇ ಥರ ಅದರೊಳಗೆ ಸಾಕಷ್ಟು ಮೈಕ್ರೋಬ್ಸು ಆ ಸಗಣಿ ಮುಖಾಂತರ ನಮ್ಮ ಭೂಮಿಗೆ ಬರೋದ್ರಿಂದ ನಮ್ಮ ಭೂಮಿ ಒಳಗಿರೋ ಕ್ರಾಪ್ ರೆಸಿಡ್ಯೂವನ್ನು ಅದು ಡಿಕಂಪೋಸ್ ಮಾಡೋದು. ಅದಕ್ಕೆ ಇಂಪಾರ್ಟೆಂಟಾಗಿ ಹಸುವಿನ ಸಗಣಿನೇ ಬೇಕು. ಟೋಟಲ್ ಪೂರ್ತಿ ಒಂದು 20 ಎಕರೆ ಹೊಲ, 1 ಡ್ರಾಪು ನೀರಿಲ್ಲ, 1 ಕೆರೆ ಐತಿ ಸ್ವಲ್ಪ ನಮ್ಮ ಹಸುವಿಗೆ ಅಂತೇಳಿ ಮಾಡ್ಕೊಂಡೇವಿ. ಬಟ್ ನಾನು ಸ್ವಲ್ಪ ಹಣ್ಣಿನ ಗಿಡ ಬೆಳಿಬೇಕಂತ ಆಸೆ ಆಯ್ತು. ಅವಾಗ ಕೆಲವೊಂದಿಷ್ಟು ಸೀತಾಫಲ ಗಿಡ, ಕರಿಬೇ ಗಿಡ ಹಾಕಿದ್ವಿ. ಅವಾಗ ಮಳೆನೂ ಹೋಗ್ಬಿಡ್ತು. ಮಳೆ ಹೋದಾಗ ಎಲ್ಲರೂ ಮತ್ತು ಬೈಯಾಕ ಸ್ಟಾರ್ಟ್ ಮಾಡಿದ್ರು. ನೀರಿಲ್ಲ ಪರ್ಲ ಏನು ಮಾಡ್ತಾನೆ, ಸುಮ್ಮನೆ ಕೆಡ್ಸಕ್ಕೆ ಮಾಡೋಕ್ಕೆಲ್ಲ ಸಸಿ ಹಾಕ್ತಾನೆ ಅಂತ ಭಾಳ ಬೈತಿದ್ರು. ನಾನು ದಿನ ಹೋಗವ ಅದನ್ನ ಬಾಗ್ತು ಅಂತಂದ್ರೆ ಸಂತೋಷ ಆಗೋದು. ಇನ್ನು ಇದ್ರ ಹಾರ್ಟ್ ಬೀಟ್ ಇನ್ನೂ ಚೆನ್ನಾಗೈತಿ ಅಂತೇಳಿ. ಅದು ಮುರಿತಂದ್ರೆ ನೋವಾಗೋದ್ರಿಂದ ಹಾರ್ಟ್ ಬೀಟ್ ಹೋಗೈತೆ ಅಂತ ಅರ್ಥ. ಹಂಗೆ ಮಾಡ್ತಾ ಭಾಳ ಲೇಟಾಗಿ 7-8ನೇ ತಿಂಗಳಿಗೆ ಮಳೆ ಆತ. ವರ್ಷ ಬರಗಾಲ ಬಿದ್ದಿತ್ತು. ಇದು ಒಂದು ದೊಡ್ಡ ಪಾಠ ಕೊಟ್ಟೈತಿ. ಮುಂದೆ ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಇದು ಒಂದು ಗಿಡ ಹಿಂಗಿದ್ದಿದ್ದು ಪೂರ್ತಿ ಈ ಥರ ಆಗೈತಿ. ಈ ಒಂದು ನನ್ನ ಪ್ರಯೋಗದಿಂದ ಇವತ್ತು ನನ್ನ ಹೊಲದಾಗ ಪ್ರೆಸೆಂಟಾಗಿ ಬಂದ್ರೆ 150 ಪೇರ್ಲ ಗಿಡ, ಒಂದು 50 ಸೀತಾಫಲ, ಒಂದು 150 ಕರಿಬೇ ಗಿಡ, ಬ್ಲ್ಯಾಕ್ ಮ್ಯಾಜಿಕ್ ರೋಸ್, ಬೆಟ್ಟದ ನೆಲ್ಲಿ, ಹಿಂಗೆ ಸಾಕಷ್ಟು ಹಣ್ಣಿಗೆ ನಾನು ನೀರಿಲ್ಲ ಅಂತಂದ್ರು ಮಳೆಗಾಲದಾಗ ಚೆನ್ನಾಗಿ ಒಂದು 4-5 ಥರ ಹಣ್ಣು ತಿಂತೀನಿ ನಾನು. ಇವಾಗ ನೀರಿಲ್ಲ ಬೆಳೆದೇವ್ರಿ. ಬಟ್ ಮುಖ್ಯ ಕಾರಣ ಇಷ್ಟ ರೀ, ನಾವು ಇದನ್ನ ಸಾಕಷ್ಟು ಗೊಬ್ಬರ ಹಾಕೋದು, ಅದನ್ನ ಮಲ್ಚ್ ಮಾಡೋದ್ರಿಂದ ಅದು ಬೇಸಿಕಲ್ದಾಗ ಫಲ ಕೊಡ್ಲಿಕ್ಕೆ ಅಷ್ಟು ಹೊತ್ತು ಅದು ಮಾಯ್ಶ್ಚರ್ ಹಿಡ್ಕೊಂಡು ಚೆನ್ನಾಗಿ ಬದುಕಿರ್ತೈತಿ. ಅವಾಗ ನೆಕ್ಸ್ಟ್ ಮಳೆ ಆದಾಗ ಚೆನ್ನಾಗಿ ಹಣ್ಣು ಕೊಡುತ್ತೆ. ಬಟ್ ನಾವು ನೀರಿಲ್ದಂಗೆ ಗೊತ್ತಾ ಸಹ ನಾವು ಚೆನ್ನಾಗಿ ಹಣ್ಣು ತಿನ್ಬೋದು ಅನ್ನೋದು. ಈ ಥರ ನಮ್ಮ ಆಲ್ರೆಡಿ ಚೆನ್ನಾಗಿ ಫಲ ಕೊಡ್ತಾವ್ರಿ. ಭಾಳ ಇಂಪಾರ್ಟೆಂಟ್. ಇದು ಬೇವಿನ ಗಿಡ ರೀ. ಈ ಥರ ಬೇವಿನ ಗಿಡ 25 ಗಿಡ ಅದಾವೆ. ಇವು ಯಾವೂ ನಾ ನೀರು ಹಾಕಿದ್ದಿಲ್ಲ, ಬೀಜ ಹಾಕಿದ್ದಿಲ್ಲ.
ನಿಸರ್ಗದೊಳಗೆ ಮಾಡಿದ್ರಿ. ಯಾರು ಮಾಡಿದ್ರು ಅಂತಂದ್ರೆ ನಾವು ಕಾಗಿ ಭಾಳ ನೆನೆಸ್ಬೇಕ್ರಿ. ಆ ಕಾಗಿ ಏನು ಮಾಡ್ತೈತೆ ಅಂತಂದ್ರೆ ನಾವು ಮಾವಿನ ಹಣ್ಣು ತಿಂತೇವಲ್ಲ, ಆ ಮಾವಿನ ಹಣ್ಣು ಹೆಂಗೆ ತಿಂತೀವಲ್ಲ ಅದು ಚೆನ್ನಾಗಿರುವಂಥ ಹಣ್ಣು ತಿಂತೈತಿ. ಅದು ಅದನ್ನು ತಿಂದು ಬೀಜ ಉಗುಳ್ತಾ ಹೋಗ್ತೈತಿ. ಅದು ನಮ್ಮ ಹೊಲ್ದಾಗ ಬೀಜ ನಾಟಿ ಸಸಿಯಾಗಿರ್ತೈತಿ. ಅವಾಗ ನಮ್ಗೆ ಇಲ್ಲಿ ಬೇವಿನ ಗಿಡ ಬೇಕಂತೇಳಿ ನಾವು ಒಂದು ಕೋಲ್ ಚುಚ್ಚಿ ನಡೆಸಿ ಒಂದು 2-3 ವರ್ಷ ಅದು ಬಿಟ್ವಿ ಅಂತಂದ್ರೆ ಅದು ಚೆನ್ನಾಗಿ ಬೆಳಿತೈತಿ. ಹೆಚ್ಚು ಕಡಿಮೆ ಒಂದು 18-20 ವರ್ಷದ ಗಿಡ ಅದಾವೆ ರೀ. ಈ ಥರ ಒಂದು 25 ಗಿಡ ಅದಾವೆ. ಇದು ಬರೀ ಗಿಡ ಕಡಿಸಿ ಮಾರಿದ್ರೆ ಒಂದು ಗಿಡದ ವ್ಯಾಲ್ಯೂಯೇಷನ್ 10,000 ರೂಪಾಯಿ ಹಿಡಿದ್ರೆ 25 ಗಿಡಕ್ಕೆ ಎಷ್ಟಾಯ್ತು ರೀ? ಇದರ ಆದಾಯ ಮುಂದೆ ಹೇಳ್ತೀನಿ ತಮಗೆ. ಈ ಥರ ಎಲ್ಲ 25 ಗಿಡನೂ ಬೀಜ ಚೆನ್ನಾಗಿ ಉದುರಿಸ್ತವ್ರಿ. ಈ ಥರ ನಮಗೆ ಬ್ಯಾಸಿಗೆ ಒಳಗೆ ಕೆಲಸ ಇರೋಲ್ಲ, ಸಾಕಷ್ಟು ಬಿಸಿಲು ಇರ್ತೈತಿ. ಅವಾಗ ಎ ಸಿ ಒಳಗೆ ಕೆಲಸ ಅಂದ್ರೆ ನೆರಳೊಳಗೆ ಕೆಲಸ ಕೊಡ್ತೀವಿ. ಈ ಥರ ಬೀಜ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಈ ಬೀಜ ಕಲೆಕ್ಟ್ ಮಾಡಿ ಪೌಡ್ರ್ ಮಾಡ್ತೀವಿ. ಪೌಡ್ರ್ ಮಾಡಿ ಇದು ಹಾಕೋದ್ರಿಂದ ಈ ಬೇವಿನ ಬೀಜ ಒಳಗೆ ಸಿಕ್ಕಾಪಟ್ಟಿ ಯೂರಿಯಾ ಐತಿ. ಆ ಯೂರಿಯಾ ನಮ್ಮ ಭೂಮಿಗೆ ಹಾಕೋದ್ರಿಂದ ಬೆಳೆಗಳು ಚೆನ್ನಾಗಿ ಅವೈಲೇಬಲ್ ಆಕತಿ. ಅಷ್ಟಲ್ದೆ ನಮ್ಗೆ ಹಾನಿ ಮಾಡುವಂಥ ಕೀಟಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನು ಲಿಕ್ವಿಡ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಒಂದು 5 kg ಬೀಜ ಹಿಂಡಿ ಮಾಡಿ ಒಂದು 10 ಲೀಟ್ರ್ ನೀರೊಳಗೆ ಅದನ್ನು ನೆನೆಸಿ ಒಂದು 24 ತಾಸು ಬಿಟ್ಟು ಅದನ್ನು ಮತ್ತೆ ಒಂದು ಪಂಪಿಗೆ ಒಂದು 2-3 ಲೀಟ್ರ್ ಹಾಕಿ ನಾವು ಸ್ಪ್ರೇ ಮಾಡೋದ್ರಿಂದ ಈ ಬೀಜದೊಳಗೆ ಅಜಾಡಿನ್ ಅಂತ ಒಂದು ರಾಸಾಯನಿಕ ವಸ್ತು ಐತಿ. ಆ ಅಜಾಡಿನ್ ಅಂತ ರಾಸಾಯನಿಕ ವಸ್ತು ಏನು ಮಾಡುತ್ತೆ ಅಂತಂದ್ರೆ ನಮ್ಮ ಹಾನಿ ಮಾಡುವಂಥ ಕೀಟಗಳ ಮೊಟ್ಟಿ ಮ್ಯಾಗ ಬಿತ್ತಂದ್ರೆ ಮೊಟ್ಟಿ ಹ್ಯಾಚಂಗಿಲ್ಲ, ಅಂದ್ರೆ ಮರಿ ಹಾಕೋಲ್ಲ. ಹಾಗಾಗಿ ಇದು ನೀಮೈಲ್ ನೋಡ್ರಿ, ಒಂದು ಬೇವಿನ ಗಿಡ ಹಚ್ಚಿದ್ರೆ ಕನಿಷ್ಠ ಪಕ್ಷ ಒಂದು 20 kg ಬೀಜ ಕೊಡ್ತಿ. ಅದಕ್ಕಿಂತ ಇಂಪಾರ್ಟೆಂಟ್ ಅದ್ರ ಲೀವ್ಸ್ ಕೊಡ್ತೈತಿ, ಅದ್ರ ಬೇರು ಕೊಡ್ತಿ, ನೆರಳು ಕೊಡ್ತಿ. ಮತ್ತು ನಾವು ಎಲ್ಲಿಯೂ ಬರಲಿಲ್ಲ ಅಂದ್ರೆ ಬೇವಿನ ಗಿಡ ಬೆಳಕು ಚೆನ್ನಾಗಿ ಬರ್ತೈತಿ. ನಾವು ಹೊರಗೆ ತೊಗೋಬೇಕಂತಂದ್ರೆ ಒಂದು ನೀಮ್ ಆಯಿಲ್ ಬಾಟ್ಲಿ ತೊಗೋಬೇಕಂತಂದ್ರೆ ಕನಿಷ್ಠ ಪಕ್ಷ 500-1000 ರೂಪಾಯಿ ಐತಿ. ಬಟ್ ನಾವು ಒಂದು ಬೇವಿನ ಗಿಡ ಬೆಳೆಸೋದ್ರಿಂದ ಇಷ್ಟೆಲ್ಲ ಲಾಭ ಐತಿ. ಹಂಗೆ ನಿಸರ್ಗ ಸಾಕಷ್ಟು ಕೊಟ್ಟೈತಿ. ಅವುಗಳನ್ನು ನಾವು ತಿಳ್ಕೊಂಡು ನಾವು ಕೃಷಿಗೆ ಬಂದಾಗ ಕೃಷಿಗೆ ಹೊರಗಲಿದ್ದ ನಾವು ತರುವುದನ್ನು ಖರ್ಚು ಕಡಿಮೆ ಮಾಡ್ಬೋದು ಮತ್ತು ಯಾವುದೋ ರೋಗ ಇಲ್ದಂಗೆ ನಾವು ಚೆನ್ನಾಗಿ ಬೆಳೆ ಬೆಳಿಬೋದು. ಈ ಬೇವಿನ ಗಿಡದಿಂದ ಇಷ್ಟೆಲ್ಲ ಲಾಭ ಐತಿ. ಈ ಥರ ಬೇವಿನ ಬೀಜ ಇದೆ. ಈ ಥರ ಎಲ್ಲ ಪೌಡರ್ ಮಾಡ್ತೀವಿ. ಸದ್ಯ ನಮ್ಮ ಜೆ ಡಿ ಮಂಜುನಾಥ್ ಸಾಹೇಬ್ ಅಂತೇಳಿ ಜೆ ಡಿ ಅವರು ಅವರು ಅವಾಗ ಬಂದಿದ್ದು. ಭಾಳ ಇಂಪಾರ್ಟೆಂಟ್. ಇವರು ಡಾಕ್ಟರ್ ರಾಮಕೃಷ್ಣಪ್ಪ ಅವರು ಅಂತೇಳಿ ಡಾಕ್ಟರ್ ಬಬುಲಾದ್ ಅಂತೇಳಿ ಸಾವಯವ ಸಂಸ್ಥೆದೊಳಗೆ ಬಬುಲಾದವ್ರು ಸಾಕಷ್ಟು ಕೆಲಸ ಮಾಡೋದು. ಡಾಕ್ಟರ್ ರಾಮಕೃಷ್ಣಪ್ಪ ಅವರು ಮಿಡಿಮಮ್ ಅಂತೇಳಿ ಮೈಸೂರೊಳಗೆ ಒಂದು ಬೆಳವಲ್ ಫೌಂಡೇಶನ್ ಐತಿ. ಅಲ್ಲಿ ಒಂದು 5 ಎಕರೆ ಹೊಲದೊಳಗೆ ಚೆನ್ನಾಗಿ ಮಾಡಿ ನಮ್ದು ನಾವೇನು ಸಗಣಿ ಏನು ಘನಜೀವ ಬರ್ತದೆ ಅಂತ ಏನಂತೀವಲ್ಲ ಅದನ್ನು ಮಾಡಿ ಇಲ್ಲಿ ರೈತರಿಗೆಲ್ಲ ಹೇಳ್ತಾರೆ. ಮತ್ತು ಅವರು ಸ್ವಂತ ಬೆಳೆದಾರಲ್ಲಿ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಬರೋದು. ಅವರು ತೋಟ ಚೆನ್ನಾಗಿ ಮಾಡ್ಯಾರಿ. ಇಂಥ ಸಾಕಷ್ಟು ವಿಜ್ಞಾನಿಗಳು ಸಹ ಇವರು ಅವ್ರು ಇದು ಮುಗಿದ್ಬಿಟ್ಲೆ ರಿಟೈರ್ಮೆಂಟ್ ಆದ್ಬಿಟ್ಲೆ ನಮ್ಮ ಹೊಲಕ್ಕೆ ಬಂದು ಚೆನ್ನಾಗಿ 2-3 ಸರಿ ಬಂದು ವಿಸಿಟ್ ಮಾಡಿ ಭಾಳ ಅವರು ಸಂತೋಷಪಟ್ಟು ಭಾಳ ಚೆನ್ನಾಗಿ ಮಾಡಿ ಅಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳಾದರೂ ಅವ್ರು ಎಷ್ಟು ವಿಶಾಲವಾದ ಮನಸ್ಸು ಅಂತಂದ್ರೆ ನಾನು 50 ವರ್ಷ ಆಫೀಸ್ ಒಳಗೆ ಇದ್ದು ಕಳೆದೇವು ಮಲ್ಲೇಶಪ್ಪ, ಈ ಥರ ನಮ್ಗೆ ಗೊತ್ತಾಗಿಲ್ಲ ಅಂತ. ಹಂಗೆ ಮನಸ್ಸು ಸ್ವಚ್ಛ ಇಟ್ಕೊಂಡು ನಾವು ಎಲ್ಲನೂ ಕೆಲಸ ಮಾಡಿದಾಗ ಎಲ್ಲರೂ ನಂಬ್ತಾರೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಚೆನ್ನಾಗಿ ಕೆಲಸ ಆಕತಿ. ಇವರೆಲ್ಲ ಮಾಡ್ತಾಯಿದ್ದಾರೆ ಇವತ್ತು. ಅವರು ಬೆಳವಲ್ ಫೌಂಡೇಶನ್ ಅಂತೈತಿ, ನನ್ನ ಅಲ್ಲಿ ಕರೆಸಿದ್ರು. ಇವತ್ತು ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಇವರೆಲ್ಲ ಸಿಟಿ ಜನ. ಅವ್ರು ಕರೆಸಿದಾಗ ಅಲ್ಲಿ ಏನಂತ ಮಾಡ್ತಾರಂತ ನಾವೆಲ್ಲ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸೀವಿ. ಅವ್ರು ಏನು ಹೇಳ್ತಾರೆ, ಸರ್ ನಮ್ಗೆ ಹೇಳಿ ನಾವೆಲ್ಲ ಸ್ಟೇರ್ಕೇಸ್ ಮ್ಯಾಗಾದರೂ ಎಲ್ಲೆಲ್ಲಿ ಹಾಕಿ ನಾವು ಗೊಬ್ಬರ ಬೆಳ್ಕೊಂತೀವಿ ನಮ್ಮ ಮನೆಗೆ ಬೇಕಾದಷ್ಟು ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮ ರೈತರಿಗೆ ಸಾಕಷ್ಟು ಎತ್ತಿನ ಕಟ್ಲಿಕ್ಕೆ ಜಾಗ ಐತಿ, ಹೊಲ ಐತಿ. ಅಟ್ಲೀಸ್ಟ್ ಒಂದೊಂದು ಎಕರೆ ಇಷ್ಟು ಮಾಡ್ಲಿಕ್ಕೆ ಕಷ್ಟವತ್ತು. ಒಂದೊಂದು ಎಕರೆನಾರ ತಮ್ಮ ಕುಟುಂಬಕ್ಕೋಸ್ಕರ ತಮ್ಮ ಬೀಗರಿಗೋಸ್ಕರ ಮಾಡಿಕೊಂಡು ಆರೋಗ್ಯ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಕಂಡುಕೊಂಡಾಗ ಅವ್ರಿಗೆ ಪರಿವರ್ತನೆ ಆಗುತ್ತೆ. ಈ ಥರ ಬೆಳೆ ಬೆಳೆದ್ರೆ ನಮ್ಗೆ ಚೆನ್ನಾಗಿ ಬರುತ್ತೆ ಅಂತ ಖರ್ಚು 1 ಎಕರೆದ ಪ್ರಯೋಗ ಆತಂತಂದ್ರೆ ಇನ್ನು ಉಳ್ಕೋದೆಲ್ಲ ಕಂಟಿನ್ಯೂಯಸ್ ಆಗಿ ಮಾಡ್ತಾರೆ. ಅದಕ್ಕೆ ಅವ್ರು ಸಿಟಿನವರು ಈ ಥರ ಮಾಡ್ಕೋಬೇಕನ್ನೋ ಹವ್ಯಾಸ ಐತಿ. ನಮಗೆಲ್ಲ ಭೂಮಿ ಇದ್ದು ನಮಗೆಲ್ಲ ಎಲ್ಲಕ್ಕೆ ಭಗವಂತ ಕೊಟ್ಟರು ನಾವು ಒಂದು ಹಸು ಕಟ್ಕೊಂಡು ಹೋಗ್ತಾ ಇರಲ್ಲ. ಮೊನ್ನೆ ಒಬ್ಬರು ಜಾನ್ವಿ ಅಂತೇಳಿ ನಮ್ಮ ಫೀಲ್ಡಿಗೆ ಬಂದಿದ್ದರು, ನಮ್ಮ ಹೊಲಕ್ಕೆ ಬಂದಿದ್ದರು. ಅವರು ಜೆ.ಎಸ್. ಕಾಲೇಜ್ ಲೆಕ್ಚರ್. ಅವರು ರಿಟೈರ್ಡ್ ಆಗಿ ಅಲ್ಲಿ ಬೆಂಗಳೂರಾಗದಾರ. ಒಂದು ಚಿಕ್ಕ ಕೊಠಡಿ ಹಸು ಕಟ್ಕೊಂಡು ಬದುಕ್ಯಾರ. ಬಟ್ ವಿಷಯ ಇಷ್ಟ ನಾ ಹೇಳಿದ್ರಿ, ನಾವು ಮೂಲತಃ ಕೃಷಿಕರು. ನಮ್ಮ ಪಾರಂಪರಿಕ ಕೃಷಿ ಒಳಗೆ ಎಲ್ಲರೂ ಹಸುಗಳು ಕಟ್ಟೆ ಬದುಕಿದ್ವಿ. ಬಟ್ ಇವತ್ತಿನ ಜಂಜಾಟದೊಳಗೆ ಹಸು ಭಾಳ ನಾವು ಕೇರ್ಲೆಸ್ ಮಾಡ್ತೀವಿ, ಹಸು ಕಟ್ತಾ ಇಲ್ಲ. ಆ ಥರ ಇದು ಹಸುವಿಗೂ ಈ ಭೂಮಿಗೂ ಭಾಳ ಸಂಬಂಧ ಐತಿ. ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಒಂದು ಸಂಬಂಧ ಐತಿ. ಅದಕ್ಕೆ ಹಸುವಿನಿಂದ ನಾವು ಕೃಷಿ ಮಾಡ್ತಾ ಹೋದರೆ ನಾವು ಕೃಷಿಗೆ ಏನೂ ಥರ ಅವಶ್ಯಕತೆ ಇಲ್ಲ. ಇವರು ಡಾಕ್ಟರ್ ವಿನುತಾ ಮುಕ್ತಿಮಠ ಅಂತೇಳಿ, ನಮ್ಮ ತಾವಡಿ ಡಾಕ್ಟರ್ ಶೈಲಾ ಅಂತೇಳಿ ಇವರು ನಮ್ಮ ಮನೆಗೆ ವಿಸಿಟ್ ಬಂದಿದ್ರು. ಇದು ಏನಂತಂದ್ರೆ ಹಿಂದೆಲ್ಲ ಹಗೆ ಇದ್ದು ರೀ. ಆ ಹಗೆ ಒಳಗೆ ಜೋಳ ಹಾಕ್ತಿದ್ರು, ಒಂದು ನುಸಿ ಹಾಕ್ತಿದ್ದಿಲ್ಲ. ಬಟ್ ನಾವು ಆ ಥರ ಹಗೆ ಮಾಡ್ಬೇಕಂತೇಳಿ ಒಂದು ಸಿಂಟೆಕ್ಸ್ ತೊಗೊಂಡು ಅದಕ್ಕೆ ಜೋಳ ಹಾಕಿದ್ವಿ. ಜೋಳ ಹಾಕಿದ್ದು ನಿಮ್ಮ ಮುಂದೆ ಹೇಳ್ತೀನಿ, 3 ತಿಂಗಳು ಬಿಟ್ಟಿನ ಚಕ್ಕಾಪಟ್ಟಿ ನುಸಿ. ಮತ್ತೆ ರಿಟರ್ನ್ ಹೋದ್ವಿ. ಹಗೆ ಅಂತ ಮಾತಾಡ್ತೀವಿ ನಾವು, ಹಗೆ ಹೆಂಗಿತ್ತು ಅಂತ ಪ್ರಜ್ಞೆ ಬಂತು. ಹಗೆ ತೆಗೆದುಬಿಟ್ಲೆ ಫಸ್ಟಿಗೆ ಅದ್ರ ಮ್ಯಾಗ ಒಂದು ಅಡ್ಡ ಕೋಲಿಟ್ಟು
ಅದನ್ನು ಮುಚ್ಚಿ ಅದನ್ನು ಓಪನ್ ಆಗಿ ಬಿಡ್ತಿದ್ದೆ, ಅದ್ರ ಹೋಗಿ ಯಾರು ಬಿದ್ದಿದ್ದಾರೆ ಅಂತೇಳಿ ಒಂದು. ಎರಡನೇದು ಹಾಗೆ ಬಂದೈತಿ ಇಲ್ಲ ಅಂತ ನೋಡ್ಬೇಕಂತಂದ್ರೆ ದೊಡ್ಡದೊಂದು ಹಗ್ಗ ತೊಗೊಂಡು ಅದಕ್ಕೊಂದು ಲಾಟನ ಕಟ್ಟಿ ಅದಕ್ಕೆ ದೀಪ ಹಚ್ಚಿ ಕೆಳಗೆ ಬಿಡ್ತಿದ್ರು. ಆ ದೀಪ ಆರ್ತು ಅಂತಂದ್ರೆ ಹಗೆದವ್ರಿಗೆ ಯಾರು ಇರ್ತಿದ್ದಿಲ್ಲ. ಅದು ದೀಪ ಹತ್ತ ಅಂತಂದ್ರೆ ಇಳಿತಿದ್ರು. ವಿಷಯ ಇಷ್ಟ ರೀ, ಅದ್ರಾಗ ಆಕ್ಸಿಜನ್ ಐತಿ ಅಂತಂದ್ರೆ ನಾವು ಇಳ್ಯಾಕೆ ಸಾಧ್ಯ. ಆಕ್ಸಿಜನ್ ಇಲ್ಲ ಅಂತಂದ್ರೆ ನಾವು ಹೆಂಗೆ ಸಾಯ್ತೇವೆ. ಹಂಗೆ ಇಂಪಾರ್ಟೆಂಟ್ ಏನೋ ಆಕ್ಸಿಜನ್ ಇಲ್ಲಾರಂಗೆ ಮಾಡ್ಬೇಕಾಯ್ತು. ಹಾಗಾಗಿ ಇದನ್ನು ಆಕ್ಸಿಜನ್ ಇಲ್ಲಂಗೆ ಮಾಡ್ಬೇಕಂತೇಳಿ ಒಂದು ಪ್ರಯೋಗ ಮಾಡಿದ್ದೇನೆ. ಏನಂತಂದ್ರೆ ಮ್ಯಾಗೆಲ್ಲ ಫುಲ್ಲು ಅದ್ರ ಬಾಯಿಗೆ ಒಂದು ಪ್ಲಾಸ್ಟಿಕ್ ಕಡೆ ಹಾಕಿ ಟೈಟ್ ಮಾಡಿ ಮ್ಯಾಗ ವೇಟ್ ಹೇರಿದ್ವಿ. ಅವಾಗ ಹೇರಿ ಒಂದು ವಾರ ಬಿಟ್ಟು ಓಪನ್ ಮಾಡಿದ್ರೆ ತಲೆ ಹಿಂಗೆ ಅದ್ರೊಳಗಿಟ್ಟು ತಲೆ ತಿರ್ಗಾಕತ್ತಂದು. ಮತ್ತು ಅವಾಗ ಒಂದು ಲಾಟನ್ ಕಟ್ಟಿ ಅದ್ರೊಳಗೆ ಬಿಟ್ಟು ಚೆಕ್ ಮಾಡಿದ್ವಿ. ಸೇಮ್ ಅದೇ ಹಗೆದೊಳಗೆ ಏನಾಕಿತ್ತಲ್ಲ ಹಂಗೆ ಕ್ರಿಯೇಟ್ ಆಯ್ತು. ಅವಾಗ ಒಂದು ಕೆಳಗೊಂದು 2 ಇಂಚಿನ ಹೋಲ್ ಹಚ್ಕೊಂಡು ಅದು ಕಾಳೆಲ್ಲ ಫಿಲಪ್ ಮಾಡಿ ಕೆಳಗೆ ತೊಗೊಂಡು ಮ್ಯಾಗ ಜಾಸ್ತಿ ತೊಗೊಳಂಗಿಲ್ಲ. ನೀವು 3 ವರ್ಷ ಇಟ್ಟರು ನುಸಿ ಆಗಂಗಿಲ್ಲ. ಈ ಥರ ನಾನು 25 ವರ್ಷದಿಂದ ಮಾಡ್ಕೊಂಡೇವೆ. ಬಟ್ ನಮ್ಮ ಕಾಳುಗಳನ್ನು ಯಾವುದು ಈ ಬೇವಿನ ಸೊಪ್ಪು ಆ ಔಷಧಿ ಅದನ್ನು ನೀನು ಕುಡಿಸಿಡೋ ಅವಶ್ಯಕತೆ ಇಲ್ಲ. ಬಟ್ ಇದ್ರೊಳಗೆ ಇಟ್ಟು ನಾವು ಸೋಯಿಂಗ್ ಮಾಡೋಕ್ಕೆ ಬಿತ್ತಲಿಕ್ಕೆ ಬೀಜನ ಬಳಸ್ತೀವಿ. ನಮಗೆ ಆಹಾರಕ್ಕೋಸ್ಕರ ಮಾಡ್ತೀವಿ. 1 ಲೀಟ್ರ್ ನೀರಿಂದ ಕ್ಯಾನಿಗೆ 1 kg ಕಾಳು ಹಿಡಿತೈತಿ. ಹಂಗೆ ನೀವು ಎಷ್ಟು 100 ಲೀಟರ್ ಬೇಕಲ್ಲ, 500 ಲೀಟ್ರ್ 600 ಲೀಟ್ರ್ ನಿಮ್ಮ ಕಾಳು ಸಾಮರ್ಥ್ಯ ಎಷ್ಟೈತಲ್ಲ ಅಷ್ಟು ಇಟ್ಕೊಂಡು ಮಾಡ್ಕೋಬೋದು ರೀ. ಈ ಸಿಂಟ್ಯಾಕ್ಸ್ ಟ್ಯಾಂಕಲ್ಲೂ ಹಾಗೆ ಮಾಡ್ಕೋಬೋದು 100% ಸಾಹೇಬ್ರ. ಸೊ ನೀವೀಗ ಸಿಂಟ್ಯಾಕ್ಸ್ ಟ್ಯಾಂಕಲ್ಲಿ ಮಾಡಿದ್ದೀರಾ? ಮಾಡಿ ಸಾಹೇಬ್ರ. ಈಗ ಒಂದು 25 ವರ್ಷ ಆತ್ರಿ. ಹಗೆದನ್ನು ನಾವು ಮಾಡ್ತೀವಿ. ಇದನ್ನು ಮತ್ತೀಗ ನಮ್ಗೆ ಹೊಸ ಟೆಕ್ನಾಲಜಿ ಬಂದೈತಿ. ವ್ಯಾಕ್ಯೂಮ್ ತೆಗೆದು ಪಾಕೆಟ್ ಮಾಡಿ ಕೊಡ್ತಾರೆ. ಬಟ್ ವಿಷಯ ಇಷ್ಟ ರೀ, ಅಲ್ಲಿ ವ್ಯಾಕ್ಯೂಮ್ ತೆಗಿತಾರೆ ಅಂತಂದ್ರೆ ಆಕ್ಸಿಜನ್ ಇಲ್ಲ ಅಂತಂದ್ರೆ ಅಲ್ಲಿ ಕೀಟಗಳು ಬರೋಂಗಿಲ್ಲ. ಅದು ವೆರಿ ಸಿಂಪಲ್ ಮೆಥಡ್ ರೀ. ಅದಕ್ಕೆ ಇದನ್ನು ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡಾಗ ನಮ್ಮ ಸಣ್ಣ ಹೋದಂದ್ರೆ ಒಂದು 500 ಲೀಟ್ರ್ ಈ ಥರ ಮಾಡ್ಕೊಂಡಾಗ ನಮ್ಗೆ 2 ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ಯಾಕಂದ್ರೆ ಒಂದು ಸರಿ ನಿಸರ್ಗ ನಾನು 25 ವರ್ಷ ಡಾಕ್ಯುಮೆಂಟೇಷನ್ ಐತಿ. ಪ್ರತಿ ವರ್ಷ ಆದಾಯ ಬರೋಂಗಿಲ್ಲ. ಒಂದು ಸರಿ ಕಾಳು ಹಾಕೋಳ ಚೆನ್ನಾಗಿ ಬಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಮರ್ಷಿಯಲ್ ಕ್ರಾಪ್ ಬರ್ತವೆ. ಅದಕ್ಕೆ ಹಿಂದಿಲವ್ರು ಏನು ಮಾಡ್ತಿದ್ರು ಅಂತಂದ್ರೆ ಹಗೆದೊಳಗೆ ಜೋಳ ಇತ್ತಂತಂದ್ರೆ ಒಂದು ವರ್ಷ ಬರಗಾಲ ಬಿದ್ದರೂ ನಮಗೆ ಚೆನ್ನಾಗಿ ಬೆಳೆ ಬರ್ತೈತೆ ಅನ್ನೋ ಒಂದು, ಅದನ್ನು ನಮ್ಗೆ ಊಟ ಮಾಡೋಕ್ಕೆ ಬರ್ತೈತೆ ಅಂತ ಒಂದು ಕಾನ್ಸೆಪ್ಟ್ ಹಾಗೆ ಮಾಡಿದ್ರು. ಬಟ್ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ 1 ವರ್ಷ 2 ವರ್ಷ ಕಾಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ಇದು ನಾವೆಲ್ಲ ಸರ್ಟಿಫಿಕೇಷನ್ ಹೊಂದಿದ್ವಿ ರೀ. ಹಾಂ ರೀ, ಇವ್ರು ಡಾಕ್ಟರ್ ಆರ್ ಕೆ ಪಾಟೀಲ್ ಅಂತೇಳಿ. ನಾನು ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ರೋಸ್ ಬೆಳೆದೆ. ಸುಮ್ಮನೆ ಕುಂತಾಗ ಒಂದು ಯೂಟ್ಯೂಬ್ನಾಗ ಈ ರೋಸ್ ನೋಡಿ ನಮ್ಮ ಊರು ಧಾರವಾಡ ಪಕ್ಕಕ್ಕೆ ಒಬ್ಬರು ಗುಲಾಬಿ ಬೆಳಿತಿದ್ರು. ಇಲ್ಲ ನಾನು ಗುಲಾಬಿ ಬೆಳಿತೀನಿ, ಸ್ವಲ್ಪ ಸಸಿ ಕೊಡಿಸು ಅಂತ ಹೇಳಿದೆ. ಇಲ್ಲ ನೀ ಔಷಧಿನ ಹೊಡೆಯಂಗಿಲ್ಲ ಅಂತೀನಿ, ನೀರು ಇಲ್ಲ ಅಂತಿದ್ದಿ, ಗುಲಾಬಿ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ, ಬೆಳೆದಿಲ್ಲ ಅಂತಂತಂದರು ಅವ್ರು. ಅವಾಗ ಇಲ್ಲ ನೀ ಯಾವಾಗ ಹೋಗ್ತಿದ್ದಿ ನಾನು ಬರ್ತೀನಿ ಅಂತೇಳಿ ಅವಾಗ ಅವ್ನ ಜೋಡಿ ತಮಿಳ್ನಾಡಿಗೆ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ರೋಸ್ ತೊಗೊಂಡು ಅದನ್ನು ಬೆಳೆದ್ರೆ ಈಗ ಒಂದು ವಾರಕ್ಕೆ ಕನಿಷ್ಠ ಪಕ್ಷ ಒಂದು 100 ಹೂವು ಬರ್ತವೆ. ಹಬ್ಬಿಗೋಸ್ಕರ ಹಚ್ಚಿದ್ದೆ ನಾನು ಅದನ್ನು. ವಾರಕ್ಕೆ ಒಂದು 100 ಹೂವು ಬರ್ತವೆ. 5 ರೂಪಾಯಿಗೆ ಒಂದು ಹೂವು ಮಾರ್ತೈತಿ. ಇವತ್ತು ಆ ಆದಾಯ ಜೊತೆ ಇನ್ಕಮ್ ಆಗೈತಿ. ಬಟ್ ನಾವು ಅದಕ್ಕೆ ಇದನ್ನು ಹೂವು ನಾವು ಅಲ್ಲಿ ನಮ್ಗೆ ಏನೋ ಬೇಸರದಾಗ ಹಿಂಗೆಲ್ಲ ಶ್ರೀಪಾರ್ಮಗಳಿಗೆಲ್ಲ ಚೆನ್ನಾಗಿ ಮಾಡಲ್ಲ, ಹಂಗೆ ನಾವು ಏನು ಬೇಸರದ ಅಲ್ಲಿ ಹೋದಾಗ ಹೂವು ಅವೆಲ್ಲ ಚೆನ್ನಾಗಳಿದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತ ನಾವು ನಮ್ಮ ಜೋಡಿ ಎಲ್ಲ ಕೆಲಸ ಮಾಡಕ್ಕೆ ಬರೋದಿಲ್ಲ, ಅವರಿಗೆಲ್ಲ ಫ್ರೀಯಾಗಿ ಒಂದು ಹೂ ಕೊಡೋದು. ಈ ಥರ ಒಂದು ನಾವು ನೀರಿಲ್ದಂಗೆ ಬೆಳೆದೇವಿ ಸರಿ. ಬಟ್ ಈಗ 4 ವರ್ಷದಿಂದ ಚೆನ್ನಾಗಿ ಬರ್ತಿತ್ತು. ಬಟ್ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗೈತಲ್ಲ, ಅದು ಮಳೆ ಕಡಿಮೆ ಮತ್ತು ಮಳೆಗಾಲ ಆದಾಗ ಚೆನ್ನಾಗಿ ಸಿಗ್ತೈತಿ. ಮತ್ತು ಇದಕ್ಕೆ ಯಾವುದೋ ಔಷಧಿ ಗೊಬ್ಬರ ಹಾಕಿಲ್ಲ. ನಮ್ಮ ಏನು ಮಾಡ್ತೀವಲ್ಲ ಅದನ್ನು ಹಾಕೋದು ಮಲ್ಚಿಂಗ್ ಮಾಡಿವಿ ರೀ. ಹಾಂ, ಇದು 1 ಎಕರೆ ಹುಲ್ಲು ರೀ. ಇದು ನಮ್ಮ ತಂದೆಯವರು 3 ಎಕರೆ ಹೊಲ ಜಾಲಿ ಬೀಜ ಊರಿಗಿದ್ರು. ಜಾಲಿ ಬೀಜ ಊರು ಹೋದಾಗ ನಾನು ಅದಕ್ಕೊಂದು ಊರಾಗೆಲ್ಲರೂ ಬೇರೆ ನಿಮ್ಮಪ್ಪ ಜಾಲಿ ಬೀಜ ಊರಾಗ್ಯಾನ ಅಂತ. ಮತ್ತು ಇನ್ನೊಂದಕ್ಕೆ ಹೊಗಳೋರು, ನಿಮ್ಮಪ್ಪ ಭಾಳ ಚೆನ್ನಾಗಿ ದನಗಳು ಕಟ್ಟಿದ್ದ, ಒಂದೇ ದಿನಕ್ಕೆ ಎಲ್ಲ ಮುಡ್ಡು ಕುಕ್ಕಿದ್ದು, ಮೆಡ್ಲ್ ಕೊಟ್ಟಿದ್ರು ಅಂತ ಹಿಂಗೂ ಹೊಗಳೋರು. ಮತ್ತು ಬೇಯೋರು, ನಿಮ್ಮಪ್ಪ 3 ಎಕರೆ ಜಾಲಿ ಬೀಜ ಊರಿಗ್ಯಾನ ಅಂತೇಳಿ. ಅವಾಗ ನಮ್ಮ ಮೆತ್ತಲ್ದಾಗ ಒಂದು ದೊಡ್ಡ ಜಾಲಿ ಗಿಡ ಇತ್ತು. ಇದ್ರ ಮ್ಯಾಗ ಪ್ರಯೋಗ ಮಾಡ್ಬೇಕಂತೇಳಿ ಮನಸ್ಸಿನಾಗ ಇಟ್ಕೊಂಡು, ನೀನು ಇವತ್ತು ಕಡಿತೀನಿ, ನೀ ಎಷ್ಟು ಸರಿ ಕಡಿತಿ ಎಷ್ಟು ಸರಿ ಚಿಗಿತಿ ಅಷ್ಟು ಸರಿ ಕಡಿತೀನಿ ಅಂತೇಳಿ ಒಂದು ನಿರ್ಧಾರ ಮಾಡಿದೆ. ಒಂದು ಸರಿ ಪೂರ್ತಿ ಕಡಿದೆ, ಕಟ್ಟಿಗೆ ಎಲ್ಲ ಯೂಸ್ ಮಾಡಿದ್ವಿ. ಮತ್ತು ಕೊಡಿ ಚಿಗ್ತಂಗೆ ಮತ್ತೆ ಕಡಿದೆ. ಮತ್ತು 2ನೇ ಸರಿಗೆ ಮತ್ತೆ ಸ್ವಲ್ಪ ಕಡಿ ಚಿಗಿತ್ತು. ಹಂಗೆ 8 ಸರಿ ಕಡಿದೆ. 8 ಸರಿ ಕಡಿದಿಂದ ಅದು ಚಿಗಿಲೇ ಇಲ್ಲ. ಇದು ಏನಾದ್ರು ಬಹುಶಃ ನೀರು ಕೊಟ್ಟರೆ ಚಿಗಿಬೋದು ಬಾ ಅಂಥೇಳಿ ಮತ್ತೆ 1 ವರ್ಷ ನೀರು ಕೊಟ್ಟಿದ್ದು ಚಿಗಿಲೇ ಇಲ್ಲ. ಅವಾಗ ನನಗೊಂದು ಅದ್ಭುತ ಜ್ಞಾನ ಸಿಕ್ತು. ಇದು ವಿಷಯ ಇಷ್ಟ ರೀ, ಯಾವುದು ಆಹಾರ ರೆಡಿ ಆಕೈತಲ್ಲ ಅದು ಎಲೆ, ಆ ಎಲೆ ಇರಲಿ, ನಾವು ಕಟ್ ಮಾಡ್ತಾ ಒಂದು ಏನೂ ಇರಲಿ, ಅದು ಹುಟ್ಟಂಗಿಲ್ಲ ಭೂಮಿ ಒಳಗೆ, ಅಂದರೆ ಜೀವ ಹೋಗ್ಬಿಡ್ತೀವಿ. ಆ ಒಂದು ತೆರಿ ಒಳಗೆ ಅದನ್ನು ಸಂಶೋಧನೆ ಮಾಡಿ 1 ಎಕರೆ ಹೊಲಕ್ಕೆ ಪೂರ್ತಿ ಕಡಿಸಿಬಿಟ್ವಿ. ಒಂದು 10 ಟ್ರ್ಯಾಕ್ಟರ್ ಕಟ್ಟಿಗೆ ಬಂತು. ಅದನ್ನು ಕಟ್ಟಿಗೆನ ಮಾರಿ ಅದಿಷ್ಟು ಒಂದು 8 ಸರಿ ಕಡಿದ್ವಿ. ಒಂದು ಸ್ಟ್ಯಾಚು ಮೂರ್ತಿ ಥರ ನಿಂತಿಂದ ಅವಾಗ ಪೂರ್ತಿ ಹುಟ್ಟಲೇ ಇಲ್ಲ ಅದು. ಅವಾಗ ಒಂದು ಸರಿ ಹಳ್ಳು ಬಂದ್ರೆ ಕನಿಷ್ಠ ಪಕ್ಷ ಒಂದು 50 ಟ್ರ್ಯಾಕ್ಟರ್ ಮಣ್ಣು ಬಂತು. ನಮ್ಮ ತಂದೆ ಯಾಕೆ ಜಾಲಿ ಬೀಜ ಉರಿತಂದ್ರೆ, ನಮ್ದು ಹಳ್ಳದ ಪಕ್ಕಕ್ಕೆ ಹೊಲ ಐತಿ, ನಮ್ಮ ಮಕ್ಕಳಿಗೆ ಮಣ್ಣು ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಜಾಲಿ ಬೀಜ ಉರಿದ್ರು. ಆ ಜಾಲಿ ತೆಗೆದಿಂದ ಈಗ ಸದ್ಯಕ್ಕೆ ರೀ ಒಂದು ಸರಿ ಮಳೆ ಬಂದು ಹೋಗ್ತಂದ್ರೆ ಒಂದು 8 ಹಸುಗಳಿಗೆ ಚೆನ್ನಾಗಿ ಹುಲ್ಲು ಬೆಳಿತೈತಿ. ಹಂಗೆ ನಿಸರ್ಗ ಭಾಳ ಚೆನ್ನಾಗಿ ಕೊಟ್ಟೈತಿ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದಾಗ ಚೆನ್ನಾಗಿ ಆಕತ್ರಿ. ಈ ಜಾಲಿ ಬೀಜ ಇನ್ನೊಂದು ಗುಣಧರ್ಮ ಐತಿ. ಒಂದು ಚಿಕ್ಕ ಸಣ್ಣ 2 ಕಾಯಿ ಬರ್ತವೆ.
ಆ ಕಾಯಿ ಹಸು ಗರ್ಭ ಕಟ್ಟಲಿಲ್ಲ ಅಂತಂದ್ರೆ ಅದ್ರ ಬೀಜನ ಕುಟ್ಟಿ ವಾರಕ್ಕೊಂದ್ಸರಿ ರೊಟ್ಟಿಯಾಗಲಿ ಎಲ್ಲ ಕೊಟ್ರೆ ಅದು ಗರ್ಭ ಕಟ್ತದೆ. ಅದನ್ನೆಲ್ಲ ಪ್ರಯೋಗ ಮಾಡೀವ್ರಿ. ಈ ಜಾಲಿ ಗಿಡದೊಳಗೂ ಇಷ್ಟು ಸಾಕಷ್ಟು ಸತ್ಯಾಂಶಗಳದಾವೆ, ಅವನ್ನ ನಾವು ತಿಳ್ಕೊಬೇಕ್ರಿ. ಹಾಂ, ಡಾಕ್ಟರ್ ಕಲ್ಲೋಳಿಗೆ ಅಂತೇಳಿ ಈ ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ರೀ ಹುಲ್ಲಿನ ಬಗ್ಗೆ. ಇದು ನಮ್ಮ ಹುಲ್ಲು ನೋಡಕ್ಕೆ ಬಂದಿದ್ರು ಅವರು. ಹಾಂ ರೀ, ನಾನು 22 ವರ್ಷ ಸಗಣಿ ಒಳಗೆ ಕೆಲಸ ಮಾಡಿಂದ ಆ ಸಗಣಿ ನನಗೆ ಮಾತಾಡಿದ್ದು ಏನು ಮಾತಾಡೈತೆ ಅಂತಂದ್ರೆ, ಏನು ಮಾತಾಡಿದ್ದು ಅಂದ್ರೆ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರಳಾದೆ, ತಟ್ಟದೆ ಮಣ್ಣು ಮೂತ್ರ ಮಿಶ್ರಣ ಮಾಡಿ ಇಟ್ಟರೆ ಬೆಳೆಗೆ ಬೇಕಾದ ಸಕಲ ಪೋಷಕಾಂಶಗಳು ಕೊಟ್ಟೆ, ಲೆಕ್ಕಿಸಲಾಗದಷ್ಟು ಸೂಕ್ಷ್ಮಾಣುಜೀವಿ ಕೊಟ್ಟೆ, ಬೆಳೆಗಳಿಗೆ ರೋಗ ತಡೆದುಕೊಳ್ಳುವ ಸಾಮರ್ಥ್ಯ ಕೊಟ್ಟೆ, ಭೂತಾಯಿ ಮಡಿಲಲ್ಲಿ ಶಾಶ್ವತವಾಗಿ ನೀರು ಹಿಡಿದುಕೊಳ್ಳುವ ಮಣ್ಣಿನ ಮಡಿಕೆಯಾದೆ, ನನ್ನನ್ನು ಮರೆತು ತಲೆ ತಗ್ಗಿಸಿ ಬೇರೆಡೆಗೆ ಕೈ ಚಾಚುತ್ತಿರುವೆ ಮಾನವ ಅಂತೇಳಿ ಅದು ನನಗೆ ಹೇಳ್ತೀವಿ. ಇದು ನಿಜವಾಗ್ಲೂ ವಾಸ್ತವ ಸತ್ಯ ಏನಂತಂದ್ರೆ, ನಮ್ಮ ಪೂರ್ವಿಕರು ಎಲ್ಲರೂ ಸಗಣಿ ನಂಬಿದ್ರು. ಅವಾಗ ಅವರು ಕೃಷಿ ಭಾಳ ಸಂಪದ್ಭರಿತವಾಯಿತು. ಇವತ್ತು ನಾವು ಬಿಟ್ಟೇವಲ್ಲ, ಇದು ಒಂದು ದೊಡ್ಡ ನಮಗೆ ನೋವಾಗಿದೆ. ಮತ್ತು ಅದು ರೀ ಆಗ್ಬೇಕಂತಂದ್ರೆ ಭೂಮಿ ಜೊತೆಗೆ ಸಗಣಿ ಅನ್ನೋದು, ಸಗಣಿ ಹೋಗಿ ಮಣ್ಣು ಹಾಕೊಂಡು ವರ್ಷಕ್ಕೆ ಅದು ಎರಡು ಬೆರೀಬೇಕು. ಬೆರೆತಾಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿವರೆಗೂ ಈ ನಂದಿ ಚಾನಲ್ ಸಾಹೇಬರು ಮತ್ತು ಶ್ರೀಪಾದ್ ಸರ್, ಹರೀಶ್ ಸರ್, ನಾನು ಒಂದು ಕೃಷಿ ಅನುಭವವನ್ನು ಭಾಳ ಟೈಮ್ ಬಿಡುವಿಲ್ಲ ಇಲ್ಲಿ ಕೂತ್ಕೊಂಡು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನನ್ನ ಈ ಕೃಷಿ ಅನುಭವದ ಮಾತುಗಳನ್ನು ಮುಗಿಸ್ತೇನೆ ರೀ. ಧನ್ಯವಾದಗಳು ಸರ್. ಇನ್ನು ಸಾಕಷ್ಟು ವಿಚಾರಗಳು ಕೇಳಬೇಕು. ಒಂದೊಂದು ವಿಚಾರವನ್ನು ಇನ್ನಷ್ಟು ಒಡೆದೊಡೆದು ಅದನ್ನು ಹೆಂಗೆ ಈಗ MRI ಸ್ಕ್ಯಾನಲ್ಲಿ ಒಂದೊಂದೇ ಕೋಶಗಳನ್ನು ಒಡೆದು ನಾಲ್ಕಾಗಿ ನೋಡಿ, ಹಾಗೆ ಇದೇ ತುಂಬ ಅದ್ಭುತವಾದಂತಹ ಅನುಭವ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ಆಗ ಈ ವಿಚಾರಗಳೇನಿದೆಯಲ್ಲ, ಈಗ ನನಗೂ ನಿಮ್ಮ ಹತ್ರ ಮಾತಾಡ್ತಾ ಕೆಲವೊಂದು ವಿಚಾರ, ಈಗ ರೈನೋಸರಸ್ ಬೀಟಲು ಅದು ನನ್ನ ಶತ್ರು ಅಂತಲೇ ಭಾವಿಸಿದ್ದೆ. ಯಾಕಾದ್ರೆ ರೈನೋಸರಸ್ ಬೀಟಲ್ ನೋಡಿದ್ರೆ ಒಳಗಡೆ ತಳಮಳ ಆಗೋದು. ಈಗ ನೀವು ಹೇಳಿದ ಮೇಲೆ ನಾನು ಅದನ್ನು ಬೇರೆ ದೃಷ್ಟಿಕೋನದಿಂದ ನೋಡೋಕ್ಕೆ ಶುರು ಮಾಡ್ತೀನಿ. ಹೀಗಾಗಿ ಸೆಗಣಿಯ ಮಹತ್ವ ಮತ್ತು ಅದ್ರ ಜೊತೆಗೆ ಸೆಗಣಿಯ ಸೂಕ್ಷ್ಮ ಜೀವಾಣುಗಳು ಕಾಲಕ್ಕೆ ಬೇರೆ ಬೇರೆದು ಬಂದು ತನ್ನ ಕೊಡುಗೆ ಕೊಟ್ಬಿಟ್ಟು ತನ್ನದು ಒಂದು ಪಾಲನ್ನು ಪ್ರಕೃತಿಗೆ ಕೊಟ್ಬಿಟ್ಟು ಹೋಗುತ್ತೆ. ಸೊ ಪ್ರತಿಯೊಂದು ಜೀವ ಸಂಕುಲ ಸೃಷ್ಟಿಯೂ ಕೂಡ ಪರಿಸರದಲ್ಲಿ ತನ್ನದೇ ಆದ ಪಾತ್ರ ವಹಿಸುತ್ತೆ ಅಂತ ಹೇಳಿ ತಮ್ಮಿಂದ ನಾನು ಅರಿತುಕೊಂಡೆ. ನಮ್ಮ ಶ್ರೀಫಾರ್ಮ್ ಕೃಷಿ ಪ್ರವಾಸೋದ್ಯಮ ಆತಿಥ್ಯ ವಹಿಸಿ ಬಂದಿದ್ದೀರಿ. ಥ್ಯಾಂಕ್ ಯು ಸರ್. ನಾಳೆ ಮಾತುಕತೆಗೆ ತಾವಿಲ್ಲಿ ಬಂದಿರೋದು ನಮ್ಮ ಶ್ರೀಫಾರ್ಮ್ ಅದೃಷ್ಟ. ಹಾಗಾಗಿ ಧನ್ಯವಾದಗಳು ಸರ್. ಈ ವಿಚಾರಗಳು ಅನೇಕ ರೈತರು ತಿಳ್ಕೊಳ್ಳಿ, ಪ್ರಾಯೋಗಿಕವಾಗಿ ಮಾಡಲಿ. ಮತ್ತು ಇದರಲ್ಲಿ ದುಡ್ಡು ಕಾಸಿಂದು ಏನು ಬರೋದಿಲ್ಲ. ಇದರಲ್ಲಿ ಜಾಗೃತಿ ಆಗಬೇಕು. ಆಕಳ ಸಾಕ್ಕೊಂಡು ಬಳಸ್ಕೋಬೇಕು. ಆ ಥರ ಬಹಳ ಸುಲಭವಾಗಿ ಸರಳವಾಗಿ ನಾವೇ ಸ್ವತಃ ಗೊಬ್ಬರಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಸ್ವತಃ ಪೋಷಕಾಂಶಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಸ್ವಾವಲಂಬಿ ಕೃಷಿಯನ್ನು ಕಟ್ಕೊಳ್ತಕ್ಕಂಥದ್ದು, ಮತ್ತು ನಮ್ಮ ಆರೋಗ್ಯನೂ ಹೌದು, ಮಣ್ಣಿನ ಆರೋಗ್ಯನೂ ಹೌದು, ಗಿಡ ಸಂಕುಲಗಳ ಆರೋಗ್ಯನೂ ಹೌದು. ಅದು ಎಲ್ಲದನ್ನೂ ತಾವು ಸೆಗಣಿಯಿಂದ ಹೇಗೆ ಮಾಡ್ಕೋಬೋದು ಅಂತ ಬಹಳ ಸರಳವಾಗಿ, ಸ್ಪಷ್ಟವಾಗಿ, ಅನುಭವ ಆಧಾರಿತವಾಗಿ ಹೇಳ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ತಮಗೆಲ್ಲರಿಗೂ ತುಂಬ ಧನ್ಯವಾದ ಸರ್. ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಸರ್.